ಟಿಬಿ ಡ್ಯಾಂ ಹಳೆ ಕ್ರಸ್ಟ್ ಗೇಟ್ಗಳ ತೆರವು ವಿಚಾರಕ್ಕೆ ಸಂಬಂಧಪಟ್ಟಂತೆ ತಜ್ಞರ ತಂಡದಿಂದ ತುಂಗಭದ್ರಾ ಜಲಾಶಯವನ್ನು ವೀಕ್ಷಣೆ ಮಾಡಲಾಗಿದೆ. ಟಿಬಿ ಡ್ಯಾಂ ಹಳೆ ಕ್ರಸ್ಟ್ ಗೇಟ್ಗಳ ತೆರವು ವಿಚಾರಕ್ಕೆ ಸಂಬಂಧಪಟ್ಟಂತೆ ತಜ್ಞರ ತಂಡದಿಂದ ತುಂಗಭದ್ರಾ ಜಲಾಶಯವನ್ನು ವೀಕ್ಷಣೆ ಮಾಡಲಾಗಿದೆ. ಕಾಲುವೆಗಳಿಗೆ ನೀರು ಹರಿಸಲು 6 ತಿಂಗಳು ಬಂದ್ ಮಾಡಲಾಗುತ್ತೆ. ದುರಸ್ತಿ ಕೆಲಸ ಹಿನ್ನೆಲೆ ತಜ್ಞರ ತಂಡದಿಂದ ಈಗಾಗಲೇ ಪರಿಶೀಲನೆಯನ್ನು ನಡೆಸಿದ್ದಾರೆ. ಇದರಲ್ಲಿ ಪ್ರಮುಖವಾಗಿ ಯಾವ ಸಮಸ್ಯೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆಯೂ ಕೂಡ ಈಗಾಗಲೇ ತಜ್ಞರಿಂದ ಪರಿಶೀಲನೆಯನ್ನು ನಡೆಸಲಾಗಿದೆ. ತಂಡದ ಜೊತೆ ಶಾಸಕ ಹಂಪನಗೌಡ ಬಾದರ್ಲಿ ಕೂಡ ಅಲ್ಲಿಗೆ ಆಗಮಿಸಿದ್ರು. ಪರಿಶೀಲಿಸಿ 2 ವಾರದ ಒಳಗೆ ವರದಿಯನ್ನ ಸಲ್ಲಿಸುವಂತಹ ನಿರೀಕ್ಷೆ ಕೂಡ ಇದೆ. ವರದಿ ಸಲ್ಲಿಸಿದ ಬಳಿಕ ಸಂಪುಟದಲ್ಲಿ ಒಪ್ಪಿಗೆ ಪಡೆದು ಟೆಂಡರ್ ಅನ್ನು ಕೂಡ ನೀಡಲಾಗುತ್ತೆ. ತುಂಗಭದ್ರಾ ಬೋರ್ಡ್ ಮಾಡಬೇಕಲ್ಲ. ಈ ಸೆಟ್ರಸ್ ಇದು ಹೆಂಗೈತ್ರಿ ಅಂದ್ರೆ ಕಾನೂನುಗಳು 33 ಸೆಟ್ರ್ ಮಾನ್ಯ ಮುಖ್ಯಮಂತ್ರಿಗಳಿಗೆ ಸಂಪನ್ಮೂಲ ಸಚಿವರಿಗೆ ರೈತರ ಪರವಾಗಿ ಧನ್ಯವಾದಗಳು ಅರ್ಪಿಸ್ತೀನಿ. ನಿರ್ಧಾರ ತಗೊಂಡು ಒಂದು ಒಳ್ಳೆ ಇದನ್ನ ಮಾಡಿದ್ರೆ ಟೀಮ್ ವರ್ಕ್ ಮಾಡಿ ರೈತರ ಬೇಡಿಕೆ ಇದೆ. ಎರಡನೇ ಬೆಳೆಗೆ ನೀರಿನ ಅವರಿಗೆ ಪ್ರತಿ ಎಕರೆಗೆ 25,000 ಕೊಡಿ ಪರಿಹಾರ ತೆಗೆದುಕೊಳ್ಳಿ. ಅದು ಕನ್ಸಿಡರ್ ಇದೆ. ಈಗ ಆಲ್ರೆಡಿ ಪರಿಹಾರ ಯಾವಾಗ ಕೊಡ್ತಾರೆ ಅಂದರೆ ಬೆಳೆಗಳು ಹಾನಿ ಆಗಿರ್ಬೋದು, ಈ ಸರ್ವೆ ಆಗಿರ್ಬೋದು, ಅದಕ್ಕೆ NDRF ಆರಂಭಿಸಿಲ್ಲ. ಈ ಪರಿಹಾರ ಕೊಡೋದಕ್ಕೆ ಸೆಂಟ್ರಲ್ ಗೌರ್ಮೆಂಟ್, ಸ್ಟೇಟ್ ಗೌರ್ಮೆಂಟ್ ಪರಿಹಾರ ಕೊಡೋಕ್ಕೆ ನ್ಯಾಚುರಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಂತ ಏನಿರ್ತಲ್ಲ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನು ನೀಡಿದ್ದಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್, ಟಿಬಿ ಡ್ಯಾಂ ಹಳೆ ಕ್ರಸ್ಟ್ ಗೇಟ್ಗಳ ತೆರವು ವಿಚಾರಕ್ಕೆ ಸಂಬಂಧಪಟ್ಟಂತೆ ತಜ್ಞರ ತಂಡದಿಂದ ತುಂಗಭದ್ರಾ ಜಲಾಶಯವನ್ನ ವೀಕ್ಷಣೆ ಮಾಡಲಾಗಿದೆ. ಯಾರ್ಯಾರು ಆಗಮಿಸಿದ್ರು, ಯಾವ ರೀತಿ ಇತ್ತು ವೀಕ್ಷಣೆ ಕಾರ್ಯ, ವೀಕ್ಷಣೆ ಆದ್ಮೇಲೆ ಏನ್ ಹೇಳಿದ್ರು? ಹೌದು ಪವಿತ್ರ, ಏನು ಅಂತ ಹೇಳಿದ್ರೆ ಕಲ್ಯಾಣ ಕರ್ನಾಟಕದ ಜೀವನಾಡಿಯಾಗಿರುವಂತಹ ತುಂಗಭದ್ರಾ ಜಲಾಶಯದ ಕ್ರಸ್ಟ್ ಗೇಟ್ ಏನಿದೆ, ಕಳೆದ 2024 ಆಗಸ್ಟ್ 10ನೇ ತಾರೀಕು ಅದರ ಚೈನ್ ಲಿಂಕ್ ಕಟ್ ಆಗುತ್ತೆ, 19ನೇ ಕ್ರಸ್ಟ್ ಗೇಟ್. ತದನಂತರ ಅಪಾರ ಪ್ರಮಾಣದ ನೀರು ಕೂಡ ವೇಸ್ಟ್ ಆಗಿ ಹೋಗುತ್ತೆ. ತದನಂತರದಲ್ಲಿ 1 ವಾರಗಳ ಕಾಲ ಕನ್ನಯ್ಯ ನಾಯ್ಡು ಅಂಡ್ ಟೀಮ್ ಏನಿದೆ ಆ ಒಂದು ತಂಡ ಕ್ರಸ್ಟ್ ಗೇಟ್ ಅನ್ನ ಕೂಡಿಸ್ಲಿಕ್ಕೆ 1 ವಾರಗಳ ಕಾಲ ಒಂದು ಸತತ ಪ್ರಯತ್ನದ ಮೂಲಕ ಕ್ರಸ್ಟ್ ಗೇಟ್ ಅನ್ನ ಕೂಡಿಸ್ಲಿಕ್ಕೆ ಯಶಸ್ವಿ ಆಗುತ್ತೆ. ಈಗ ಅಂದ್ರೆ ತಜ್ಞರ ತಂಡ ಕೂಡ ಒಂದು ಸರ್ಕಾರಕ್ಕೆ ವರದಿಯನ್ನ ಕೊಟ್ಟಿತ್ತು. ಈ 33 ಕ್ರಸ್ಟ್ ಗೇಟ್ ಗಳನ್ನ ಬದಲಾಯಿಸಲೇಬೇಕು, ಇಲ್ಲಂತ ಹೇಳಿದ್ರೆ ಡ್ಯಾಮ್ಗೆ ಅಪಾಯ ಇದೆ ಅನ್ನುವಂತಹ ಮಾಹಿತಿಯನ್ನು ಕೂಡ ಕೊಟ್ಟಿತ್ತು. ಅದೇ ಪ್ರಕಾರವಾಗಿ ಈ ವರ್ಷ ಸರ್ಕಾರ ಕೂಡ ಕ್ರಸ್ಟ್ ಗೇಟ್ ಗಳನ್ನ ತೆರವುಗೊಳಿಸ್ಲಿಕ್ಕೆ, ಅಂದ್ರೆ ಹಳೆ ಕ್ರಸ್ಟ್ ಗೇಟ್ ಗಳನ್ನ ತೆರವುಗೊಳಿಸ್ಲಿಕ್ಕೆ ಮುಂದಾಗಿರೋ ಪರಿಣಾಮವಾಗಿ ಈಗ ತುಂಗಭದ್ರಾ ಜಲಾಶಯದಲ್ಲಿ ನೀರು ಅಂದ್ರೆ ಸುಮಾರು 40 TMC ಅಷ್ಟು ನೀರು ಕೂಡ ಸಂಗ್ರಹ ಇದೆ. ಹಾಗಾಗಿ 6 ತಿಂಗಳವರೆಗೂ ಕೂಡ ಯಾವುದೇ ಕಾರಣಕ್ಕೂ ಕಾಲುವೆಗಳಿಗೆ ನೀರು ಬಿಡೋದು ಬೇಡ ಅನ್ನುವಂತಹ ನಿರ್ಧಾರವನ್ನ ಸರ್ಕಾರ ತೆಗೆದುಕೊಂಡಿರೋ ಪರಿಣಾಮವಾಗಿ ಈಗ ತಜ್ಞರ ಒಂದು ತಂಡ ಕೂಡ, ಅಂದ್ರೆ ಕರ್ನಾಟಕ ನೀರಾವರಿ ನಿಗಮದ ತಾಂತ್ರಿಕ ಉಪಸಮಿತಿಯ ಅಧ್ಯಕ್ಷರು ಮತ್ತು ಸರ್ಕಾರದ ನಿವೃತ್ತ ಕಾರ್ಯದರ್ಶಿ ಟಿ ಚಂದ್ರಶೇಖರಪ್ಪ ಮತ್ತು 9 ಜನರ ತಂಡ ಕೂಡ ಈಗ 2 ದಿನಗಳ ಪ್ರವಾಸವನ್ನ ಕೂಡ ಕೈಗೊಂಡಿರ್ತಕ್ಕಂಥದ್ದು. ಅದರಲ್ಲಿ ಮುಖ್ಯವಾಗಿ ನಾವು ನೋಡೋದಾದ್ರೆ ಗಂಗಾವತಿ, ರಾಯಚೂರು ಮತ್ತು ಕೊಪ್ಪಳ ಸೇರಿದಂತೆ ಸುಮಾರು 2 ದಿನಗಳ ಪ್ರವಾಸವನ್ನು ಕೂಡ ಈ ಒಂದು ತಂಡ ಕೈಗೊಂಡಿದೆ. ಅಲ್ಲಿ ಮುಖ್ಯವಾಗಿ ಗಮನಿಸೋದಾದ್ರೆ ಅಂದ್ರೆ ಈ ಒಂದು ಎಡದಂಡೆ ಕಾಲುವೆ ಸುಮಾರು 6 ಲಕ್ಷದ 6.5 ಲಕ್ಷ ಎಕರೆ ಅಷ್ಟು ಪ್ರದೇಶಗಳಿಗೆ ನೀರುಣಿಸ್ತಕ್ಕಂಥ ಬಹಳ ದೊಡ್ಡದಾದಂತಹ ಕಾಲುವೆ ಅಂತಾನೆ ಹೇಳ್ಬೋದು. ಇದು ಸುಮಾರು 241 ಕಿಲೋಮೀಟರ್ನಷ್ಟು ಉದ್ದ ಇರತಕ್ಕಂಥ ಕಾಲುವೆ. ಹೀಗಾಗಿ ಈ ಕಾಲುವೆಯನ್ನ ಸರಿಪಡಿಸ್ಬೇಕು ಮತ್ತು ಈ ಭಾಗದ ಅಂದ್ರೆ ರಾಯಚೂರು, ಕೊಪ್ಪಳ, ಬಳ್ಳಾರಿ ಭಾಗದ ಬಹುತೇಕ ರೈತರಿಗೆ ಅನುಕೂಲವಾಗುವಂತಹ ನಿಟ್ಟಿನಲ್ಲಿ ಈ ಒಂದು ಕಾಲುವೆಯನ್ನ ಸರಿಪಡಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ 6 ತಿಂಗಳವರೆಗೂ ಕೂಡ ಕಾಲುವೆಗೆ ನೀರು ಬಿಡದೇ ಇರತಕ್ಕಂಥ ಕಾರಣಕ್ಕೋಸ್ಕರ ಆ ಕಾಲುವೆಯನ್ನ ಸರಿಪಡಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಕೂಡ ತಜ್ಞರ ತಂಡ ಈಗ ಸರ್ಕಾರಕ್ಕೆ ವರದಿಯನ್ನ ಕೊಡ್ತಾ ಇದೆ. ಈ ವರದಿಯನ್ನ ಆಧರಿಸಿ ಸಚಿವ ಸಂಪುಟದಲ್ಲಿ ಒಪ್ಪಿಗೆಯನ್ನ ಪಡ್ಕೊಳ್ಳುತ್ತೆ. ಸುಮಾರು 250 ಕೋಟಿ ವೆಚ್ಚದಲ್ಲಿ ಈ ಒಂದು ಕಾಲುವೆ ರಿಪೇರಿ ಕಾರ್ಯವನ್ನು ಕೂಡ ಕೈಗೊಳ್ಳಾಗ್ತಾ ಇದೆ. ಇನ್ನೊಂದ್ ಕಡೆ ಈ ಒಂದು ಹಣ ಎದಕ್ಕೂ ಸಾಕಾಗಲ್ಲ. ನಾವು 100 ಕೋಟಿಗೆ ಬೇಡಿಕೆಯನ್ನ ಇಟ್ಟಿದ್ದೀವಿ. ಹಾಗಾಗಿ ಸರ್ಕಾರಕ್ಕೆ ಮತ್ತೆ ಮನವರಿಕೆ ಮಾಡುವಂತ ನಿಟ್ಟಿನಲ್ಲಿ ಕೂಡ ನಾವು ಮುಂದಾಗ್ತೀವಿ ಅನ್ನುವಂಥದ್ದು ಕೂಡ ಸಿಂಧನೂರು ಶಾಸಕರಾದಂತ ಬಾದರ್ಲಿ ಹಂಪನಗೌಡ ಅವರು ಕೂಡ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ಹಿಂದೆ ರಾಮಕೃಷ್ಣ ಹೆಗಡೆ ಅವರು 1983-85ರಲ್ಲಿ ಮುಖ್ಯಮಂತ್ರಿ ಆಗಿದ್ದಂತಹ ಸಂದರ್ಭದಲ್ಲಿ ಇದೇ ಎಡದಂಡೆ ಕಾಲುವೆ ಒಡೆದು ಹೋಗಿತ್ತು. ಆಗ ಚಿನಿವಾಲ ಮತ್ತು ಸುಬ್ರಾವ್ ಅಂತಕ್ಕಂಥ ಇಬ್ಬರು ಒಂದು ಸಮಿತಿಯನ್ನ ರಚನೆ ಮಾಡಿಬಿಟ್ಟು ಅವರಿಂದ ವರದಿಯನ್ನ ಕೂಡ ತೆಗೆದುಕೊಂಡಿರ್ತಕ್ಕಂಥ ಪರಿಣಾಮವಾಗಿ ಸತತ 15 ವರ್ಷಗಳಲ್ಲಿ 1,500 ಕೋಟಿ ವೆಚ್ಚದಲ್ಲಿ 90% ಎಡದಂಡೆ ಕಾಲುವೆಯ ದುರಸ್ತಿ ಕಾರ್ಯವನ್ನು ಕೂಡ ಕೈಗೊಂಡಿರ್ತಕ್ಕಂಥದ್ದು ಇಲ್ಲಿ ಬಾದರ್ಲಿ ಹಂಪನಗೌಡನವರು ಸ್ಮರಿಸ್ತಾ ಇದ್ದಾರೆ. ಅಂದ್ರೆ ಒಟ್ಟಾರೆಯಾಗಿ ನೋಡೋದಾದ್ರೆ
ಸುಮಾರು 6 ಲಕ್ಷ ಎಕರೆ ಪ್ರದೇಶದಷ್ಟು ನೀರುಣಿಸ್ತಕ್ಕಂತಹ ಒಂದು ಎಡದಂಡೆ ಕಾಲುವೆಯನ್ನ ಸರಿಪಡಿಸ್ತಕ್ಕಂತ ಒಂದು ಸಂದರ್ಭ ಈಗ ಬಂದಿದೆ. ಹಾಗಾಗಿ ಸರ್ಕಾರಕ್ಕೆ ವರದಿ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ತಜ್ಞರ ತಂಡ ಕೂಡ ಮುಂದಾಗಿರ್ತಕ್ಕಂಥದ್ದು. ಸಚಿವ ಸಂಪುಟದಲ್ಲಿ ಒಪ್ಪಿಗೆ ಪಡೆದುಕೊಂಡ ನಂತರವಷ್ಟೇ ಟೆಂಡರ್ ಪ್ರಕ್ರಿಯೆ ಆರಂಭವಾಗುತ್ತೆ ಮತ್ತು ಈ ಒಂದು ಕಾಲುವೆಯನ್ನ ರಿಪೇರಿ ಮಾಡ್ಲಿಕ್ಕೆ ಮುಂದಾಗುತ್ತೆ ಅನ್ನುವಂತಹ ಹೇಳಿಕೆಯನ್ನು ಕೂಡ ಸಿಂಧನೂರು ಶಾಸಕರಾದಂತಹ ಬಾದರ್ಲಿ ಹಂಪನಗೌಡರು ಕೊಟ್ಟಿರ್ತಕ್ಕಂಥದ್ದು. ಪವಿತ್ರ. ಓಕೆ, ಧನ್ಯವಾದ ಮಂಜುನಾಥ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು